ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ಥಳೀಯರಾಗಿರುವಂತಹ ಮಹೇಶ್ ಉಡೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಮಾರಣಕಟ್ಟಿಯ ಮೇಳದ ಒಂದು ಜಗಳ ಅನ್ನುವಂಥದ್ದು ತಾರಕಕ್ಕೆ ಇರುತ್ತೆ, ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇರುವಂಥದ್ದು. ವಾಸ್ತವ ವಿಚಾರ ಏನು, ತಮಗೆ ಏನು ಮಾಹಿತಿ ಇದೆ ಸರ್? ಮೊತ್ತ ಮೊದಲಾಗಿ U+ ಚಾನೆಲ್ಗೆ ನಾನು ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಏನು ಇನ್ಸಿಡೆಂಟ್ ಉಂಟಲ್ಲ, ಅದನ್ನು ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರೆ. ಯಾಕಂದ್ರೆ ಒಬ್ಬ ಬಡ ಕಲಾವಿದನ ಪರವಾಗಿ ಧ್ವನಿಯಾಗಿ ನಿಂತಿದ್ರ. ಅದು ನಿನ್ನೆ ಕೂಡ ಮತ್ತೊಂದು ಇದೊಂದು ಅದಕ್ಕೂ ಕೂಡ ಅಂಶ ಅವನಿಗೆ ಕೂಡ ಬರುವುದು ಬೇಡ ಅನ್ನುವಂಥದ್ದು ಮಾಹಿತಿ ಬಂತಲ್ಲ, ಅದು ಕೂಡ ಒಂದು ಬೇಸರ. ಮತ್ತೆ ನಾವು ಯಕ್ಷಗಾನ ಕೂಡಲೇ ಒಂದು ದೇವರ ಒಂದು ಕೆಲಸ ಅನ್ನುವಂತ ರೀತಿಯಲ್ಲಿ ನೋಡ್ತೇವೆ, ಒಂದು ಕಲೆಯನ್ನು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತೇವೆ. ಅದು ಕೂಡ ಆ ಕ್ಷೇತ್ರದಲ್ಲಿ ಅವರಿಗೆ ಏನು ಯಾರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಗೊತ್ತಿಲ್ಲ. ಒಂದು ವಿಚಾರ, ಮಾರಣಕಟ್ಟೆ ಮೇಳಕ್ಕೆ ಅವರಿಗೊಂದು ಸಿಕ್ಕಿದ ಒಂದು ಸೇವೆ ಮಾಡುವಂತ ಯೋಗ ಅನ್ಬೋದು. ಹೌದು, ಖಂಡಿತ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ. ಅಲ್ಲಿ ಪ್ರದೀಪ್ ನಾರ್ಕಳ್ಳಿ ಆಗಿರ್ಬೋದು, ಮತ್ತೊಂದು ಚಂಡೇವಾದಕ ಚೇತನಾಚಾರಿ ಆಗಿರ್ಬೋದು, ಮತ್ತೊಬ್ರು ಪೆಟ್ಟು ತಿಂದ ಹುಡುಗ ಪ್ರದೀಪ್ ನಾಯಕ್ ಆಲೂರು ಆಗಿರ್ಬೋದು. ಇವರಿಗೆಲ್ಲ ಒಂದು ಯೋಗ ಅಂತ ಹೇಳ್ಬೋದು ಒಂದು ವಿಚಾರ. ಮತ್ತೊಂದನೇದಾಗಿ ಪ್ರದೀಪ್ ನಾರ್ಕಳ್ಳಿ ಅವರಿಗೆ ನನ್ನ ಪರ ನೀಡುವಂತದ್ದು ಅಧಿಕಾರ ಯಾರು ಕೊಟ್ಟಿದ್ರು ಗೊತ್ತಿಲ್ಲ. ಯಕ್ಷಗಾನದಲ್ಲಿ ನಾನು ಬಲ್ಲ ಮಾಹಿತಿ ಪ್ರಕಾರ ಯಕ್ಷಗಾನದ ಒಂದು ಚೌಕಟ್ಟಿನಲ್ಲಿ ಮೇಳದ ವ್ಯವಸ್ಥಾಪಕರು, ಮ್ಯಾನೇಜರ್ ಅದು ಇದ್ರೆ, ಇಲ್ಲಾದ್ರೆ ಪ್ರಧಾನ ಭಾಗವತರು ಈ ಒಂದು ಮೇಳವನ್ನು ಮುನ್ನಡೆಸ್ಕೊಂಡು ಹೋಗುದು. ಯಾರಿಗೆ ಯಾವ ವೇಷ, ಯಾರಿಗೆ ಏನ್ ಕೆಲಸ, ಯಾವ್ಯಾವ ಸೃಷ್ಟಿ ಇದು ಹೋಗ್ಬೇಕು, ಆ ಕತೆ ಯಾವ ತರ ಇದು ಮಾಡ್ಬೇಕು ಅನ್ನುವಂಥದ್ದು. ಯಾವುದೇ ಒಂದು ಸ್ತ್ರೀ ವೇಷಧಾರಿ ಆಗ್ಲಿ, ಕೊಂಡು ವೇಷಧಾರಿ ಆಗ್ಲಿ, ಎಷ್ಟೇ ವರ್ಷದವಾಗಿರ್ಲಿ, ಅವನಿಗೆ ವೇಷ ಕಳಿಸುವಂತದ್ದು ಕೆಲಸ ಹೆಚ್ಚು ಕಡಿಮೆ ಯಾವ ಮೇಳದಲ್ಲಿ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ನಂದೊಂದು ಭಾವನೆ ಇದೆ. ಅವರಿಗೆ ಯಾರು ಹೇಳಿ ಸರ್. ಈಗ ಏನು ಅಂತ ಹೇಳಿದ್ರೆ, ನಾವು ಮೊನ್ನೆ ದಿನ ಅಲ್ಲಿನ ಓಲ್ಡ್ ಟ್ರಸ್ಟಿ ಆಗಿರುವಂತಹ ಮಂಜಯ್ಯ ಶೆಟ್ಟಿ ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಂಡ್ವಿ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಹಿರಿಯ ಕಲಾವಿದರ ಪ್ರಶ್ನೆಯನ್ನ ಮಾಡಬಹುದು, ಅದು ಏನು ಇಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ವರ್ತನೆ? ಹಾಗಾದ್ರೆ ವ್ಯವಸ್ಥಾಪಕರು ಇಲ್ಲಿ ಮೇಳದ ಯಜಮಾನರು ಅಂತ ಇರೋದು ಯಾಕೆ ಅಂತೇಳಿ, ಸಮಿತಿ ಯಾಕೆ ಇರುತ್ತೆ? ಅವರು ಹೇಳಿದ್ದು ಬಹುಶಃ ಮಂಜಯ್ಯ ಶೆಟ್ಟರ್ HMC ಅವರಿಗೆಲ್ಲಾದ್ರೂ ಸಂಪೂರ್ಣವಲ್ಲ ಬೆಂಬಲ ಕೊಟ್ಟಿರ್ಬೋದು. ಅವರ ಮಾತನ್ನು ನಾನು ಕೇಳಿದ್ದೆ ನಿಮ್ಮ ಚಾನೆಲ್ ಮೂಲಕ ಹೇಳುವಾಗ. ಅವ್ರದ್ದು ಎಲ್ಲಾದ್ರೂ ಅವರಿಗೆ ಬೆಂಬಲ ಇರ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂದ್ರೆ ಯಾವ ಮೇಳದಲ್ಲೂ ಕೂಡ ಪ್ರಧಾನ ಭಾಗವತರಿಗೆ ಮತ್ತು ವ್ಯವಸ್ಥಾಪಕರು, ಮ್ಯಾನೇಜರಿಗೆ ಮಾತ್ರ ಅಲ್ಲಿ ಇರುವುದು. ವೇಷ ಯಾವುದು, ಆ ಪೇಮೆಂಟ್ ಕೊಡುವಂತ ವಿಚಾರ, ಪೇಮೆಂಟ್ ಏರ್ಸು ಯಾವ್ದು ಇದ್ರು ಕೂಡ ಮತ್ತೆ ಮೇಲೆ ಅದು ಯಜಮಾನರಿಗೆ ಇರ್ತದೆ. ಅದು ಬಿಟ್ಟು ಮತ್ತೆ ಯಾರಿಗಿರುವುದು ಬಹಳ ಕಷ್ಟ. ಇದು ನೋಡ್ಲಿಕ್ಕೆ ಹೋದ್ರೆ ಪಾಪ ಆ ಹುಡುಗನ ಪರಿಸ್ಥಿತಿ ನೋಡ್ಲಿಕ್ಕೆ, ಹುಡುಗ ತುಂಬಾ ಮುಗ್ಧ ಹುಡುಗ ಅನ್ನುವಂಥದ್ದು ನನ್ಗೆ ಕೆಲವು ಜನ ನನ್ಗೆ ಕಾಲ್ ಮಾಡಿದ್ರು. ನಾನಂದ್ರೆ ಯಾವ್ದು ಮೇಳದಲ್ಲಿ ಇದ್ದಲ್ಲ, ನಾನೊಬ್ಬ ಯಕ್ಷಗಾನ ಕಲಾಪ್ರೇಮಿಯಾಗಿ ಹೋಗಿ ನನ್ನದು ತುಂಬಾ ನಂಬರ್ ಉಂಟು. ಯಕ್ಷಗಾನ ಕಲಾವಿದರದ್ದಾಗ್ಲಿ ಭಾಗವತ ತುಂಬಾ ನಂಬರ್ ಉಂಟು. ನನ್ಗೆ ತುಂಬಾ ಜನ ಎಲ್ರು ಆ ಹುಡುಗನ ಬಗ್ಗೆ ತುಂಬಾ ಮಾನವೀಯತೆ ತೋರಿಸ್ತಿದ್ದಾರೆ. ತುಂಬಾ ಮಾನವೀಯತೆ ಅಂದ್ರೆ ಅವನು ತುಂಬಾ ಮುಗ್ಧ ಹುಡುಗ, ಅವನು ಮಾತೆ ಅಂತದ್ದು ಆಡ್ಲಿಕ್ಕಿಲ್ಲ ಅನ್ನುವಂಥದ್ದು ಭಾವನೆ ಎಲ್ಲರ ಹತ್ರ ಉಂಟು. ಎಂದು ಮಾತಾಡಿದ್ರು ಕೂಡ ಮಾತಾಡ್ಲಿಲ್ಲ ಅನ್ನುವಂಥದ್ದು ಖಂಡಿತ ನನ್ನ ಅನಿಸಿಕೆ ಅಂದ್ರೆ, ಮಾತಾಡಿದ್ರು ಕೂಡ ಅದಕ್ಕೆ ಬೆಳೆಯುವಂತವರಿದ್ದಾರೆ. ಶಿಕ್ಷೆ ಕೊಡ್ಲಿಕ್ಕೆ ಇವ್ರು ಯಾರು ಅಲ್ಲ. ಯಾಕಂದ್ರೆ ಆ ಜಾಗದಲ್ಲಿ ಒಂದು ಸೇವೆ ಮಾಡಿದ್ದಾರೆ ಪಾಪ. ಅವ್ರಿಗೂ ಕೂಡ, ಮನೆಯವರಿಗೂ ಕೂಡ ತುಂಬಾ ಚಿಂತೆ ಆಗಿದೆ. ಇಲ್ಲಿ ಇವ್ರು ಜಗಳ ಮಾಡೋದು ಇದೆ ಅನ್ನೋಗ ಅವರೊಂದು ಇವರು ಹೊಡೆದಿದ್ದಾರೆ. ಹೊಡೆದ ಮೇಲೆ ಏನೋ ದೇವಸ್ಥಾನಕ್ಕೆ ಹೋಗಿ ಏನೋ ಬೆಳಕಿನ ಸೇವೆ ಕೊಡ್ತೇನೆ ಅನ್ನುವಂಥದ್ದು, ಏನೋ ಹರಕೆ ಇದಾಗಿದೆ ಅನ್ನುವಂಥದ್ದು ಅವರ ಫೇಸ್ಬುಕ್ ಮೂಲಕ ನಾನು ನೋಡಿದೆ. ಈಗ ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ ಬೆಳಕಿನ ಸೇವೆ ಅಂತ ಹೇಳಿದ್ರೆ ಈಗ ಏನು ಅಂತ ಹೇಳಿಕೊಂಡು, ಜೊತೆಗೆ ಈಗ ತಪ್ಪು ಮಾಡಿ ಬೆಳಕಿನ ಸೇವೆ ಕೊಡ್ತೇನೆ ಅಂತ ಹೇಳಿದ್ರೆ ಇದು ಯಾವ ಮಟ್ಟಿನ ನ್ಯಾಯ ಅಂತ ಹೇಳಿ? ನಮ್ಮ ಈಚೆ ತೆಂಕಲ್ಲಿ ಯಕ್ಷಗಾನ ಸೇವೆ, ನಾವು ಬಡಗು ಇದರಲ್ಲಿ ಬೆಳಕಿನ ಸೇವೆ ಅಂದ್ರೆ ಯಕ್ಷಗಾನಕ್ಕೆ ಬೆಳಕಿನ ಸೇವೆ ಅಂತೇವೆ. ಯಾಕಂದ್ರೆ ಬೆಳಕಿನ ಸೇವೆ ಅನ್ನೋದು ಆ ಚೌಕಿಯಲ್ಲಿ ಪೂಜೆ ಆದ್ಮೇಲೆ ಅಲ್ಲಿ 2 ದೇವರ ಮನಸ್ಸು ತರ ಅದನ್ನು
ಎದುರು ರಂಗಸ್ಥಾನದ ಎದುರು ಹಕ್ಕಿ ಇರ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆವರೆಗೆ ಯಕ್ಷಗಾನ ಆಗ್ತದೆ ಅಷ್ಟು ಗಂಟೆವರೆಗೆ ಹಕ್ಕಿ ಉಳಿತಲೇ ಇರ್ಬೇಕು. ಅದೇ ಬೆಳಕಿನ ಸೇವೆ ಇದು. ಆದ್ರೂ ಕೂಡ ತಪ್ಪು ಮಾಡಿದ್ದ ತಪ್ಪಿಗೆ ಬೆಳಕಿನ ಸೇವೆ ಕೊಡೋದು ಅದು ತಾಯಿ ಆಗ್ಲಿ ಆ ಬ್ರಹ್ಮಲಿಂಗೇಶ್ವರ ಖಂಡಿತ ಸ್ವೀಕರಿಸಲಿಕ್ಕಿಲ್ಲ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ ಸರ್. ಒಬ್ಬನಿಗೆ ಒಬ್ಬನದು ಇದು ಖಂಡಿತ ತಾಯಿ. ನಾನು ಆರಾಧ್ಯ ಮೂರ್ತಿ, ಯಾಕಂದ್ರೆ ಬ್ರಹ್ಮಲಿಂಗೇಶ್ವರ ನಮ್ಮ ಆರಾಧ್ಯ ಮೂರ್ತಿ. ಯಾಕಂದ್ರೆ ನಾವು ಪ್ರತಿದಿನ ಅವನ ಸ್ಮರಿಸೋದು ದಿನ ಇಲ್ಲ ಕ್ಷಣ ಇಲ್ಲ. ಯಾಕಂದ್ರೆ ನಾವು ಅನ್ನೋದಿನ ಹೆಚ್ಚು ಕಡಿಮೆ ಹೋಗ್ತಾ ಇರ್ತೇವೆ ಯಾವತ್ತು, ಅದು ದಿನ ಇದಿಲ್ಲ. ಅದು ಕೂಡ ಆರಾಧ್ಯ ಮೂರ್ತಿ ಆಗ್ಲಿಕ್ಕೆ ನಾನು ಹೇಳೋದು ಅಷ್ಟೇ. ಈಗ ತಪ್ಪು ಮಾಡಿ ಕೂಡ ಅಂದ್ರೆ ಈಗ ಅನ್ಯಾಯ ಆಗಿದಂತಹ ಪ್ರದೀಪ್ ಆಲೂರು ಅನ್ನುವಂಥ ಹುಡುಗ ಇದ್ದಾನೆ. ಈಗ ಆತನಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ? ನ್ಯಾಯ ನನ್ನ ತಿಳಿದ ಪ್ರಕಾರ ಇಲ್ಲಿ ಜನರು ಅಲ್ಲಿಯ ಟ್ರಸ್ಟಿಗಳು ಎಷ್ಟು ಕೊಡ್ತಾರೆ ಏನೋ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟವರೆಗೆ ಕೊಡದಿದ್ದು ನನಗೆ ಬಹಳ ಕಷ್ಟ ಉಂಟು. ಆದ್ರೂ ಕೂಡ ಅಲ್ಲಿ ಆರಾಧ್ಯ ಮೂರ್ತಿ ಇರುವಂತ ಬ್ರಹ್ಮಲಿಂಗೇಶ್ವರ ತಾಯಿ ಖಂಡಿತ ಅವನಿಗೆ ನ್ಯಾಯ ಶಿಕ್ಷೆ ಸಿಗ್ತದೆ. ಯಾರಲ್ಲಿ ತಪ್ಪು ಮಾಡಿದ ಅವರ ಅನ್ಯಾಯವನ್ನು ತಿಂದೇ ತಿಂತಾರೆ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಒಬ್ಬರಿಬ್ಬರು ಮಾತಾಡಿದ್ರೆ ನಾವು ಕೇಳಲಿಕ್ಕೆ ಸಾಧ್ಯವಿಲ್ಲ ಸರ್. ನೀವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀರಾ. ಒಬ್ರು ನನ್ನ ಲೆಕ್ಕದಲ್ಲಿ ಪ್ರದೀಪ್ ನಾರ್ಕಳ್ಳಿ ಬಗ್ಗೆ ಒಬ್ಬರಾದ್ರೂ ಪಾಸಿಟಿವ್ ಮೆಸೇಜ್ ಇಲ್ಲ. ಒಂದು ವಿಚಾರ, ಹುಡುಗ 2 ವರ್ಷದ ಕಾಲ ಬಂದದಂತೆ ಅವನ ಪರವಾದ ಮೆಸೇಜ್ ಉಂಟು, ಇವರ ಪರವಾದ ಒಂದೇ ಒಂದು ಮೆಸೇಜ್ ಕೂಡ. ಅಲ್ಲಿ ಆ ಟ್ರಸ್ಟಿಗಳನ್ನು ಮಂಜಯ್ಯ ಶೆಟ್ಟಿ ಬಿಟ್ರೆ ಮತ್ತೆ ಯಾರು ಕೂಡ ಅವರ ಪರವಾಗಿ ಯಾರು ಕೂಡ ಅವರ ಧ್ವನಿಯಾಗಿ ಬರಲಿಲ್ಲ ಸರ್. ಅಷ್ಟರ ಮಟ್ಟಿಗೆ ಆತ್ಮೀಯತೆ, ಅಷ್ಟರ ಮಟ್ಟಿಗೆ ಗಾಢತನ ಏನು ಅಂತೇಳಿ ಮಂಜಯ್ಯ ಶೆಟ್ಟಿಗೆ ಮತ್ತೆ ಪ್ರದೀಪ್ ನಾರ್ಕಳ್ಳಿ ಅವರಿಗೆ ಗೊತ್ತು ಸರ್. ಯಾಕಂದ್ರೆ ಹಿರಿಯ ಕಲಾವಿದ ಅನ್ನುವಂಥದ್ದು ಇರ್ಬೋದು, ಏನಾದ್ರೂ ಇರ್ಬೋದು, ಅದು ಗೊತ್ತಿಲ್ಲ ಸರ್. ಈಗ ಪ್ರಮುಖವಾಗಿ ಮತ್ತೊಂದು ವಿಚಾರ ಸರ್. ಈಗ ಮೇಳ ಅಂತ ಹೇಳಿದ್ರೆ ಒಂದು ಚೌಕಿ ಅಂತ ಹೇಳಿದ್ರೆ ಒಂದು ರೀತಿ ಮನೆಯ ರೀತಿ, ಹೌದಾ? ಮೇಳ ಈಗ ಮನೆ ಅಂದ್ಮೇಲೆ ಒಂದು ಯಜಮಾನ ಅಂತ ಇರ್ತಾರೆ. ಸೊ ಅಲ್ಲಿಗೆ ಹೋಗುವಂತ ಕಲಾವಿದರೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳ ಹಾಗೆ ಎಲ್ಲರ ಮೇಲೂ ಕೂಡ ಸಮಾನವಾಗಿ ಒಂದು ಪ್ರೀತಿಯನ್ನು ತೋರಬೇಕು. ತಪ್ಪು ಮಾಡಿದಂಥ ಸಂದರ್ಭ ದಂಡಿಸುವಂತ ಕೆಲಸವನ್ನ ಮಾಡಬೇಕು, ಸರಿ ಮಾಡಿದಂಥ ಸಂದರ್ಭದನ್ನ ಹೊಗಳುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಒಬ್ಬ ಕಲಾವಿದನ್ನ ಹೊಗಳುವುದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ಬೆಳೆಯುವಂತ ಯುವ ಕಲಾವಿದರ ಪರಿಸ್ಥಿತಿಯನ್ನು, ಇವರಿಂದನೇ 10 ಕಲಾವಿದರು ಮೇಳ ಬಿಡುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಮಾಹಿತಿ ಇದೆಯಲ್ಲ. ಸಾಮಾಜಿಕ ಜಾಲತಾಣ ನಾನು ಕಂಡೆ. ಆ ಒಂದು ಸಾಮಾಜಿಕ ಜಾಲತಾಣ ಒಬ್ಬ ಹಿರಿಯ ಕಲಾವಿದರು ಬರೀತಾರೆ, ಇನ್ನು ಮುಂದಿನ ಸಲ 8 ಕಲಾವಿದರು ಬಿಡ್ತಾರೆ ಅನ್ನುವಂಥದ್ದು ಮಾಹಿತಿ ಹಾಕಿದ್ದಾರೆ. ಅದ್ರ ಮತ್ತೇನುಂಟು, ನಮಗೆ ಯಾರ ಮೇಲೆ ವೈಷಮ್ಯ ಇಲ್ಲ, ನಮ್ಗೇನು ಅವಶ್ಯಕತೆ ಇಲ್ಲ. ಎಲ್ಲ ಕಲಾವಿದರು ಬೆಳಿಬೇಕು, ಎಲ್ಲ ಕಲಾವಿದರು ಒಳ್ಳೆ ರೀತಿಯಲ್ಲಿ ನಾಡ ಗಂಡ ಕಲೆ ಯಾವತ್ತೂ ಕೂಡ ಶಾಶ್ವತ ಅಮರವಾಗಿ ಇರ್ಬೇಕು ಅನ್ನುವಂಥದ್ದು ನಮ್ದು ಆಸೆ ಸರ್. ಹೌದಾದ್ರೆ ಮಾತಾಡ್ತಿದ್ದಿಲ್ಲ, ನಮ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಇದೆ. ಈಗ ಅಂದ್ರೆ ಮಾರಣಕಟ್ಟೆ ಮೇಳ ಅಂತ ಹೇಳಿದ್ರೆ ಬಹಳಷ್ಟು ಭಕ್ತರು ಪ್ರೀತಿಯನ್ನ ಇಟ್ಟಿದ್ದಾರೆ. ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರು ಅಂತ ಹೇಳಿದ್ರೆ ಕೈ ಮುಗಿತಾರೆ, ಎಲ್ಲಿದ್ರು ಕೂಡ ಕೈ ಮುಗಿತಾರೆ. ಸೊ ಇಂತಹ ಒಂದು ಕ್ಷೇತ್ರದಲ್ಲಿ ಈ ರೀತಿ ನಡೆದ್ರೆ ಬೇರೆ ಕಡೆಗಳಿಗೆ ಮಾದರಿ ಆಗ್ಬೇಕಿತ್ತು ಈ ಮೇಳ. ಇವ್ರು ಹೀಗೆ ಮಾಡಿದ್ರೆ ಏನ್ ಕತೆ ಅಂತೇಳಿ ಅದೇ ಹೇಳುದಲ್ಲ, ಒಬ್ರೊಬ್ರು ತಪ್ಪು ಮಾಡಿ ಇಡೀ ಮನಕ್ಕೆ ಹೆಸರು ಬರುದು, ಇಡೀ ಕ್ಷೇತ್ರಕ್ಕೆ ಹೆಸರು ಬರ್ತದೆ ಸರ್. ಇಂಥ ಕಳಂಕ ತರುವ ಮುಂಚೆ ಆ ಒಂದು ಏನು ಸಮಿತಿ ಉಂಟು ಅದೆಲ್ಲ ಒಂಚೂರು ಎಚ್ಚೆತ್ಕೊಳ್ಬೇಕಿತ್ತು. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಅವರಿಗೊಂದು ಮಾಹಿತಿ ಸರ್. ಯಾಕಂದ್ರೆ ಒಂದು ಮೇಳದಿಂದಾಗಿ ಕ್ಷೇತ್ರ ಯಾವತ್ತು ಹೆಸರಲ್ಲ, ಅಲ್ಲಿ ಕ್ಷೇತ್ರ ಯಾವತ್ತು ಹಾಳಾಗುದಿಲ್ಲ ಹೆಸರು. ಆದ್ರೂ ಕೂಡ ಬೇಡ ಹೆಸರು, ಹಾಗೆ ಕೆಟ್ಟ ಹೆಸರು ಬರುದು ಆ ಜಾಗಕ್ಕೆ ಅನ್ನುವಂಥದ್ದು ನಮ್ಮದೊಂದು ಸಲಹೆ. ಈಗ ಅದೇ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಅನ್ನುವಂಥದ್ದು ಯಾವಾಗ ಸಿಡಿಯುತ್ತೋ ಗೊತ್ತಿಲ್ಲ. ನಾನು ಹೇಳ್ಬೇಕಾದ್ರೆ ವಿಡಿಯೋ ಯಾರು ಶೇರ್ ಮಾಡ್ಲಿಕ್ಕೆ ಯಾರ ಹತ್ರ ಕೇಳಲಿಕ್ಕಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳೇ ರಾಜರು. ಯಾಕಂದ್ರೆ ಇವತ್ತಿನ ದಿನ ನಾನು 5 ಸಲಲ್ಲಿ ಇರ್ಲಿಕ್ಕಾಗಿ ನನ್ಗೆ ಗೊತ್ತುಂಟು, ತುಂಬಾ ನಾನು ಕೇಸ್ ಹಾಕೊಂಡವ ನಾನು. ಯಾಕಂದ್ರೆ ನನ್ಗೆ ಗೊತ್ತುಂಟು ಸಾಮಾಜಿಕ ಜಾಲತಾಣ ಯಾವ ರೀತಿ ಬಳಸ್ಕೊಳ್ಬೇಕನ್ನುವಂಥದ್ದು. ಬಳಸ್ಕೊಳ್ಬೇಕು, ಯಾಕಂದ್ರೆ ತಪ್ಪು ಇದ್ರೆ ನಾವು ಕೂಡ ಅದರಲ್ಲಿ ಫೈಟ್ ಮಾಡ್ಬೇಕಾಗ್ತದೆ. ಇವತ್ತು ಏನು ಸಂಡೇ ಅದಕ್ಕ ಚೇತನ್ ಆಚಾರ್ಯ ಅಲ್ಲ, ಅವರು ನಿಜವಾಗಿ ತೆಗಿಲಿಲ್ಲ ಗೊತ್ತಿಲ್ಲ. ಅವರು ಶೇರ್ ಮಾಡಿದ್ದಾರೆ ಅನ್ನುವಂಥದ್ದು ಯಾವ್ದೊಂದು ಗ್ರೂಪ್ ಶೇರ್ ಮಾಡಿದ್ದಾರೆ, ನೀನೇ ವಿಡಿಯೋ ತೆಗೆದದ ಅನ್ನುವಂಥದ್ದು ರಜೆ ಕೊಡ್ಬೇಕಾದ್ರೆ
ಎಷ್ಟು ಇವ್ರದ್ದು ಒಂದು ದುರಂಕಾರ ಇರ್ಬೇಕನ್ನುವಂಥದ್ದು ನಾನು ಬಲ್ಲೆ. ಯಾಕಂದ್ರೆ ಆ ವಿಡಿಯೋ ನೋಡಿದ್ರೆ ಇವರು ತಪ್ಪು ಮಾಡಿರ್ತಾರೆ, ಆ ಹುಡುಗ ಹೊಡೆದದ್ದೇ ಅಲ್ಲ ಹೌದಲ್ವಾ ಇವನಿಗೆ. ಅದನ್ನು ಅವನು ಒಂದು ಗ್ರೂಪಿಗೆ ಯಾವ್ದು ಅವನು ಒಪ್ಪಿಕೊಂಡಿದ್ದಾನೆ, ನಾನು ಇಂಥ ಗ್ರೂಪಿಗೆ ಹಾಕಿದ್ದೆ ಸರಿ, ನಾನ್ ತೆಗೆದ ವಿಡಿಯೋ ಅಲ್ಲ ಅನ್ನುವಂಥದ್ದು ಹೇಳಿದ್ದಾನೆ ಹುಡುಗ. ಅದು ವಿಡಿಯೋ ತೆಗೆದದ್ದು ಯಾರು ಅನ್ನುವಂಥದ್ದು ಗೊತ್ತಿಲ್ಲ ನಮ್ಗೆ. ಅಂದ್ರೆ ಚೇತನ್ ಆಚಾರ್ಯ ಮತ್ತೆ ಪ್ರದೀಪ್ ನಾರ್ಕಳಿ, ಪ್ರದೀಪ್ ಆಲೂರು ಈ ಮೂರ ನಡುವೆ ಒಂದು ಸ್ನೇಹ ಸಂಬಂಧ ಅನ್ನುವಂಥದ್ದು ಯಾವ ರೀತಿಯಾಗಿತ್ತು, ಏನಾದ್ರು ಮಾಹಿತಿ ಇದೆಯಾ ಮಹೇಶ್ ಹುಡೆ ಅವರಿಗೆ? ನನ್ನ ಲೆಕ್ಕದಲ್ಲಿ ಯುವ ಕಲಾವಿದನಿಗೆ ಅಲ್ಲಿ ಎಲ್ಲಿ ಯುವ ಕಲಾವಿದ ಯಾರು ನಮ್ದು ಪ್ರದೀಪ್ ಆಲೂರು ಅವರಿಗೆ ಎಲ್ಲಿ ಕೂಡ ಅವನಿಗೆ ಸರಿಯಾಗಿ ವೇದಿಕೆಯಲ್ಲೂ ಕೂಡ ಅವನಿಗೆ ಬೆಳೆಯುವಂತದ್ದು ಪರಿಸ್ಥಿತಿ ಕೊಡ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ತಾನೊಬ್ಬನೇ ಬೆಳಿಬೇಕು, ತಾನೊಬ್ಬನೇ ಇದು ರಾಜ ಆಗ್ಬೇಕನ್ನುವಂಥದ್ದೆಲ್ಲ ವೇಸ್ಟ್. ಇವತ್ತಿನ 3 ದಿನ ಬದುಕಲ್ಲಿ ಅದೆಲ್ಲ ಮಾತಾಡೋದು. ಎಂತೆಂತ ಕಲಾವಿದ್ರು ಕೂಡ ನಮ್ಮ ಇದರಲ್ಲಿ ಯಕ್ಷಗಾನದಲ್ಲಿ ಇದ್ದಾರೆ, ಅವರೆದುರು ಇವರೆಲ್ಲ ಕಲೀಲಿಕ್ಕೆ ತುಂಬಾ ಉಂಟು. ನಿಜ ನಿಜ. ಎಷ್ಟೆಷ್ಟೋ ದೊಡ್ಡ ಹಿರಿಯ ಕಲಾವಿದರ ಮಧ್ಯೆ ಒಂದು 5-6 ವರ್ಷ ವೇಷ ಮಾಡಿದ ಕೂಡಲೇ ನಾನು ದೊಡ್ಡ ಕಲಾವಿದ ಅಂತ ಹೇಳಿದ್ರೆ ಹಿರಿಯ ಕಲಾವಿದರಿಗೆ ನೋವಾಗುತ್ತೆ ಅಲ್ವಾ ಈ ವಿಚಾರದಲ್ಲಿ? ಅದೇ 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 ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಲಾವಿದರು ಹೈಲೈಟ್ ಆಗ್ತಾರೆ, ಕೆಲವು ಕಲಾವಿದರು ಸಾಮಾಜಿಕ ಜಾಲತಾಣ ಯಾವ ರೀತಿ ಬಳಸ್ಕೊಳ್ಬೇಕನ್ನುವಂಥದ್ದು ಗೊತ್ತಿರೋದಿಲ್ಲ. ಅದರಿಂದಾಗಿ ಅವರು ಇವತ್ತು ಕೂಡ ಕಲಾವಿದರಾಗಿ ಉಳಿತಾರೆ, ಅವ್ರಿಗೆ ಹೈಲೈಟ್ ಆಗುದಿಲ್ಲ. ಅಭಿಮಾನಿಗಳು ಕೂತು ಕಡಿಮೆ. ಇವತ್ತು ಸಾಮಾಜಿಕ ಜಾಲತಾಣ ರಾತ್ರಿ ಬೆಳಗಾಗೋದ್ರೊಳಗೆ ಒಳ್ಳೇದು ಆಗ್ತದೆ, ಹಾಳು ಆಗ್ತದೆ. ಹಾಗೆ ಈಗ ಅಂದ್ರೆ ಯಾವ ರೀತಿ ಎಂಡ್ ಆಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ಅಂದ್ರೆ ಎಂಡ್ ಆಗ್ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಅಲ್ಲಿಯ ಒಂದು ತಲೆ ಕೊಟ್ಟು ಆ ಏನು ಚೇತನಾಚಾರ್ಯನನ್ನು ಪುನಃ ಆ ಮೇಳಕ್ಕೆ ತಗೊಳ್ಳುವಂಥದ್ದು, ಮತ್ತೆ ಅಲ್ಲಿ ಮುಂಚಿನ ಭಿನ್ನಾಭಿಪ್ರಾಯ ಆಗದಂತ ನೋಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿಯ ಕ್ಷೇತ್ರ ತುಂಬಾ ಇನ್ನು ಮುಂದೆ ಯಾಕೆ ಆಗಲಿ ಅನ್ನುವಂಥದ್ದು ಹಾರೈಕೆ ನಮ್ಗೆ. ಎಸ್, ಖಂಡಿತ ಮಹೇಶ್ ಹುಡೆ ಅವರೇ, ಈ ಪ್ರಕರಣ ಆದಷ್ಟು ಬೇಗ ಸುಖಾಂತಿ ಆಗ್ಬೇಕು, ಜೊತೆಗೆ ನೊಂದ ಕಲಾವಿದರಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ಉದ್ದೇಶ ಕೂಡ ನಮ್ದು ಕೂಡ. ಇಷ್ಟೊತ್ತು ಈ ಪ್ಲಸ್ ಜೊತೆಗೆ ಮಾತನಾಡಿಗೆ ಧನ್ಯವಾದಗಳು ಸರ್. ನಿಮ್ಮ ಚಾನೆಲ್ ಕೂಡ ಅಭಿನಂದನೆ ಹೇಳ್ತೇನೆ. ನಾನು ಮೊನ್ನೆಯಿಂದ ತುಂಬಾ ಟೈಮ್ ಆಗ್ಲಿಲ್ಲ, ನೋಡ್ತಾ ಬರ್ತೀನಿ. ನೀವು ಧ್ವನಿ ಆಗ್ತಿದ್ದೀರಾ. ನಿಮ್ಮ ಚಾನೆಲ್ ಮುಂದಾದ ಬಹಳ ಒಳ್ಳೆದಾಗಲಿ ನಮ್ಮ ಹಾರೈಕೆ. ಎಸ್, ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels, a well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.